ಪರಿಸರದ ಮಹತ್ವ, ಅಗತ್ಯತೆ ಮತ್ತು ಅವಶ್ಯಕತೆ ಕುರಿತಂತೆ ರಾಜ್ಯ ಉಚ್ಚ ನ್ಯಾಯಾಲಯದ 5 ನ್ಯಾಯಮೂರ್ತಿಗಳು ಮತ್ತು ರಾಜ್ಯದ 2 ಉಪಲೋಕಾಯುಕ್ತರು ಹೊನ್ನಾವರದಲ್ಲಿ ಭಾನುವಾರ ನಡೆದ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನ ಜಾಗೃತಿಯ ಸಂದೇಶ ಸಾರಿದರು. ಹೊನ್ನಾವರದ ಸಾಲ್ಕೋಡಿನ ಶ್ರೀ ಕರಿಕಾನ ಪರಮೇಶ್ವರಿ ಸತ್ಯಸಾಯಿ ಶಿಕ್ಷಣ ಸಂಸ್ಥೆ ಆವಾರ ಅರೆ ಅಂಗಡಿಯಲ್ಲಿ ವಕೀಲರ ಸಂಘ ಹೊನ್ನಾವರದ ಆಯೋಜನೆಯಲ್ಲಿ ಕರ್ನಾಟಕ ಲೋಕಾಯುಕ್ತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರವಾರ, ಜಿಲ್ಲಾಡಳಿತ, ಉತ್ತರ ಕನ್ನಡ, ಅರಣ್ಯ ಜೀವ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ, ಮಾತ್ರ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ವಿಶ್ವ ಪರಿಸರ ದಿನಾಚರಣೆ ಸಹಸ್ರಾರು ವೃಕ್ಷಾರೋಪಣ ಅಭಿಯಾನವನ್ನು ಉದ್ಘಾಟಿಸಿ ಮಾತನಾಡಿದರು. ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್ ಮಾತನಾಡಿ, ಪರಿಸರ ದಿನಾಚರಣೆಯ ಕಾರ್ಯಕ್ರಮ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ವರ್ಷಪೂರ್ತಿ ನಡೆಯಬೇಕು. ಸಾರ್ವಜನಿಕರಲ್ಲಿ ಪರಿಸರದ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಬೇಕು. ಪರಿಸರ ಉಳಿಸುವ ಹಾಗೂ ಸಂರಕ್ಷಣೆ ಮಾಡುವ ಕೆಲಸ ಒಂದು ಇಲಾಖೆಗೆ ಮಾತ್ರ ಸೀಮಿತವಾಗದೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದಲೇ ಈ ಬಗ್ಗೆ ಶಿಕ್ಷಕರು ಜಾಗೃತಿ ಮೂಡಿಸಬೇಕು ಎಂದರು. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಮಾತನಾಡಿ, ಗಿಡಗಳನ್ನು ನೆಡುವುದು ಮಾತ್ರವಲ್ಲದೆ ಅವುಗಳನ್ನು ಪೋಷಣೆ ಸಂರಕ್ಷಣೆ ಮಾಡಬೇಕು. 4 ವರ್ಷ ಅವುಗಳನ್ನು ಪೋಷಿಸಿದರೆ 500 ವರ್ಷ ಅವುಗಳು ನಮ್ಮನ್ನು ಕಾಪಾಡುತ್ತವೆ ಎಂದರು. ಕೋವಿಡ್ ಸಂದರ್ಭದಲ್ಲಿ ಆಮ್ಲಜನಕದ ಮಹತ್ವ ಎಲ್ಲರಿಗೂ ಅರಿವಾಗಿದೆ. ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಜೊತೆಗೆ ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮ, ಅವುಗಳ ನಿಯಂತ್ರಣ ಹಾಗೂ ನಿಷೇಧದ ಬಗ್ಗೆಯೂ ತಿಳಿಸಬೇಕು ಎಂದು ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಏರೂರು ಹೇಳಿದ್ದಾರೆ. ಇಂದು ನಾವು ಪರಿಸರ ಉಳಿಸುವ ಕಾರ್ಯ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಸಂದೇಶ ನೀಡಬೇಕು. ನಮ್ಮ ಜಿಲ್ಲೆ ಹಾಗೂ ರಾಜ್ಯ ಹಸಿರಿನಿಂದ ಕೂಡಿರುವಂತಾಗಲಿ ಎಂದು ನ್ಯಾಯಮೂರ್ತಿ ಅನಂತ್ ರಾಮನಾಥ್ ಹೆಗಡೆ ಹೇಳಿದ್ದಾರೆ. ನ್ಯಾಯಮೂರ್ತಿ CM ಜೋಶಿ ಮಾತನಾಡಿ, ಪ್ಲಾಸ್ಟಿಕ್ಕನ್ನು ಬಳಸುವುದಿಲ್ಲ, ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ನಿಯಂತ್ರಿಸುತ್ತೇನೆ. ಪರಿಸರದಿಂದ ಅಗತ್ಯವಿರುವಷ್ಟನ್ನು ಮಾತ್ರ ಪಡೆದು ಸಮತೋಲನ ಕಾಪಾಡುವಂತೆ ಪ್ರತಿಯೊಬ್ಬರೂ ಸ್ವಯಂ ಪ್ರತಿಜ್ಞೆ ಸ್ವೀಕರಿಸಬೇಕು. ಸುಸ್ಥಿರ ಅಭಿವೃದ್ಧಿಯೆಡೆ ನಡೆಯುವಾಗ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಮಾತನಾಡಿ, ಸಕಲ ಜೀವರಾಶಿಗೆ ಪ್ರಕೃತಿ ತಾಯಿ ಇದ್ದಂತೆ, ಹಸಿರು ನಿಂತರೆ ಉಸಿರು ನಿಂತಂತೆ ಎಂಬುದನ್ನು ಎಲ್ಲರೂ ತಿಳಿಯಬೇಕು. ಮನುಷ್ಯನ ದುರಾಸೆಯಿಂದ ಪರಿಸರ ನಾಶವಾಗುತ್ತಿದ್ದು, ಇದನ್ನು ತಡೆದು ಪರಿಸರ ಸಮತೋಲನ ಕಾಪಾಡಬೇಕು ಎಂದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ B ವೀರಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಜನ್ಮದಿನದಂದು ಒಂದೊಂದು ಗಿಡ ನೆಟ್ಟು ಪೋಷಣೆ ಮಾಡಬೇಕು. ಪ್ರಕೃತಿ ಮುನಿದರೆ ಅಪಾಯ ತಪ್ಪಿದ್ದಲ್ಲ. ಅರಣ್ಯ ನಾಶದಿಂದ ಈಗಾಗಲೇ ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ಆರಂಭವಾಗಿದೆ. ಲೋಕಾಯುಕ್ತದ ವತಿಯಿಂದ ಈ ವರ್ಷ ಈಗಾಗಲೇ 1,20,000 ಗಿಡಗಳನ್ನು ನೆಡಲಾಗಿದ್ದು, ಇದು ಇನ್ನೂ ಮುಂದುವರಿಯಲಿದೆ ಎಂದರು. ಕೇಂದ್ರ ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಸಂರಕ್ಷಣೆಯ ಕಾರ್ಯದಲ್ಲಿ ಸಾರ್ವಜನಿಕರು ಅತ್ಯಂತ ಹೆಚ್ಚಿನ ಕೊಡುಗೆ ಮತ್ತು ಸಹಕಾರ ನೀಡುತ್ತಿದ್ದಾರೆ. ಇಲ್ಲಿನ ಪಶ್ಚಿಮ ಘಟ್ಟದಲ್ಲಿ ಅಪರೂಪದ ಸಸ್ಯಗಳು, ಮರಗಳು ಮತ್ತು ಪ್ರಾಣಿ ಸಂಕುಲ ಇವೆ ಎಂದರು. ಜಿಲ್ಲಾಧಿಕಾರಿ K ಲಕ್ಷ್ಮೀಪ್ರಿಯಾ ಮಾತನಾಡಿ, ಇಂದಿನ ಕಾರ್ಯಕ್ರಮದಲ್ಲಿ ಸಾವಿರಾರು ಗಿಡಗಳನ್ನು ನೆಡಲಾಗಿದ್ದು, ಇವುಗಳನ್ನು ಸಂರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿ. ಜಿಲ್ಲೆಯಲ್ಲಿ ಪರಿಸರ ಸಂರಕ್ಷಣೆಯ ಕಾರ್ಯದಲ್ಲಿ ಜಿಲ್ಲಾಡಳಿತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಾಲಾ ವಿದ್ಯಾರ್ಥಿಗಳಿಗೆ NDRF ಮೂಲಕ ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸುವ ಕಾರ್ಯ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಹಿರಿಯ ಪದಾಂಕಿತ ವಕೀಲ ಮಧುಸೂದನ್ R ನಾಯಕ್, ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಪಡೆಯ ಅಧ್ಯಕ್ಷ ಮೊಹಮ್ಮದ್ ತವರೇಜ್ ಆಲಂ ಶರೀಫ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಾಯಣ್ಣ BL, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ CM, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಿಲೀಪ್ G, ಪೊಲೀಸ್ ಅಧೀಕ್ಷಕ ದೀಪನ್ MN, ಹೊನ್ನಾವರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೀಶ್ CK, ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಕುಮಾರ್ ಚಂದ್ರ, ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಿರಿಯ ಪದಾಂಕಿತ ವಕೀಲರಾದ ವಿಘ್ನೇಶ್ವರ್ N ಶಾಸ್ತ್ರಿ, GK ಭಟ್, MS ಭಾಗವತ್, ಗಣಪತಿ ನಾರಾಯಣ ಹೆಗಡೆ ತಲಕೆರೆ, RS ರವಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲರಾದ ನಾಗೇಂದ್ರ ರಾಮಚಂದ್ರ ನಾಯ್ಕ್, ಶ್ರೀಕಂಠೇಗೌಡ, ಹೊನ್ನಾವರ ವಕೀಲರ ಸಂಘದ ಅಧ್ಯಕ್ಷ VM ಭಂಡಾರಿ, ಹಿರಿಯ ವಕೀಲ ಸತೀಶ್ ಭಟ್ ಉಳಿಗೆರೆ, ನಾಗರಾಜ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ರೈಲಿನಲ್ಲಿ ಆಗಮಿಸುತ್ತಿದ್ದ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ KN ಫಣೀಂದ್ರ ಮತ್ತು ನ್ಯಾಯಮೂರ್ತಿ B ವೀರಪ್ಪ ಅರ್ಧ ದಾರಿಗೆ ಬರುವಾಗ ಸಕಲೇಶ್ಪುರ ಬಳಿ ಗುಡ್ಡ ಕುಸಿದು ರೈಲು ಪ್ರಯಾಣ ರದ್ದುಗೊಂಡರೂ ಕೂಡ ರೈಲ್ವೆ ನಿಲ್ದಾಣದಲ್ಲಿಯೇ ಊಟ ಮಾಡಿ ಹೊನ್ನಾವರಕ್ಕೆ ಬರುವ ಬಸ್ಗೆ ಕಾದು ಅದರಲ್ಲಿ ಸಾಮಾನ್ಯ ಪ್ರಯಾಣಿಕರಂತೆ ಆಗಮಿಸುವ ಮೂಲಕ ಪರಿಸರದ ಕುರಿತು ಕಾರ್ಯಕ್ರಮಕ್ಕೆ
ತಾವು ನೀಡುವ ಮಹತ್ವ ಮತ್ತು ಪರಿಸರದ ಮೇಲಿನ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದರು. ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಏರೂರ್ ತಮ್ಮ ಭಾಷಣದಲ್ಲಿ ಮಾತೃಭಾಷೆಯ ಬಗ್ಗೆ ವಕೀಲರಿಗೆ ಅಭಿಮಾನ ಇರಬೇಕು, ನ್ಯಾಯಾಲಯದಲ್ಲಿ ಇಂಗ್ಲಿಷ್ ಬರುವುದಿಲ್ಲ ಎಂಬ ಕೀಳರಿಮೆ ಬೇಡ, ಕನ್ನಡದಲ್ಲಿ ವಾದ ಮಾಡಿ ಎಂದು ತಿಳಿಸಿದ್ದು ಹಾಗೂ ಪಂಜಾಬ್ ಮೂಲದವರಾದರೂ ಅವರೂ ಕೂಡ ಬಹುತೇಕ ಕನ್ನಡದಲ್ಲಿ ಮಾತನಾಡಿದ್ದು ವಿಶೇಷವಾಗಿತ್ತು. ಸಂಪೂರ್ಣ ಕಾರ್ಯಕ್ರಮ ಸಂಚಾಲಕರಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪದಾಂಕಿತ ನ್ಯಾಯವಾದಿ ವಿಘ್ನೇಶ್ವರ ಶಾಸ್ತ್ರಿಯವರು ಸಂಯೋಜಿಸಿದ್ದು, ಅದಕ್ಕೆ ಸಹಸಂಚಾಲಕರಾಗಿ ಹೊನ್ನಾವರ ನ್ಯಾಯವಾದಿ ಸತೀಶ್ ಭಟ್ ಉಳುಗೆರೆ ಹಾಗೂ ಬೆಂಗಳೂರು ನ್ಯಾಯವಾದಿ ನಾಗರಾಜ ಹೆಗಡೆಯವರು ಅವಿರತ ಶ್ರಮ ವಹಿಸಿದ್ದರು. ಹೊನ್ನಾವರ ವಕೀಲರ ಸಂಘದ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಹೊನ್ನಾವರ ನ್ಯಾಯಾಧೀಶರು ಹಾಗೂ ಎಲ್ಲ ವಕೀಲರ ಸಹಯೋಗದೊಂದಿಗೆ ಇವತ್ತಿನ ಕಾರ್ಯಕ್ರಮ ಯಶಸ್ಸಿನ ಗರಿಯೊಂದಿಗೆ ಹೊಸ ಇತಿಹಾಸವನ್ನೇ ನಿರ್ಮಿಸಿದೆ. ಮೊದಲನೇದಾಗಿ ಈ ವಿಶ್ವ ಪರಿಸರ ದಿನಾಚರಣೆ ಸಹಸ್ರಾರು ವೃಕ್ಷಾರೋಹಣ ಅಭಿಯಾನ ನಡೆಸ್ಕೊಡ್ತಾ ಇರತಕ್ಕಂಥ ಹೊನ್ನಾವರ ಬಾರ್ ಅಸೋಸಿಯೇಷನ್, ಕರ್ನಾಟಕ ಲೋಕಾಯುಕ್ತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ ಉತ್ತರ ಕನ್ನಡ, ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಮತ್ತು ಮಾತೃ ಫೌಂಡೇಶನ್ ಇವರಿಗೆ ಧನ್ಯವಾದಗಳು. ನಿಮಗೆ ಎಲ್ಲರಿಗೂ ಒಂದು ವಿಷಯನ ಈಗ ತಿಳಿಸಲೇಬೇಕಾಗಿದೆ. ಶ್ರೀ ಫಣೀಂದ್ರ ಮತ್ತು ಶ್ರೀ ವೀರಪ್ಪ ಅವರು ಈ ಕಾರ್ಯಕ್ರಮಕ್ಕೆ ನಿನ್ನೆ ಬೆಂಗಳೂರಿನಿಂದ ಹೊರಟು ರೈಲಿನಲ್ಲಿ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಏನು ರೈಲು ನಿಲ್ದಾಣದಿಂದ ಹೊರಟು ಒಂದು ಅರ್ಧ ತಾಸಾಗಿರ್ಬೋದು, ರೈಲು ಒಂದು ಜಾಗದಲ್ಲಿ ಬಂದು ನಿಂತಿದೆ. ಯಾಕೆ ಅಂತ ಗೊತ್ತಾಗುವಷ್ಟೊತ್ತಿಗೆ ಅವರಿಗೆ ಇಲ್ಲಿ ಸಕಲೇಶ್ವರ ಘಾಟ್ನಲ್ಲಿ ಹಳಿ ಮೇಲೆ ಬಂಡೆ ಬಿದ್ದು ರೈಲು ಮುಂದೆ ಪ್ರಯಾಣ ಇಲ್ಲ. ಆದರೆ ಅವ್ರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನುವ ಇಚ್ಛೆ. ಅವರು ಆ ಹೊತ್ತಿನಲ್ಲಿ ಹೊನ್ನಾವರಕ್ಕೆ ಬರುವಂತ ಬಸ್ಸನ್ನು ಹುಡುಕಿ ಬಸ್ಸನ್ನು ಹತ್ತಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬೇಕು. ಈ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಜೂನ್ 5ರಂದು ಆಚರಿಸ್ತೀವಿ. ಪರಿಸರ ದಿನಾಚರಣೆ ಬರೀ ಜೂನ್ 5ಕ್ಕೆ ಸೀಮಿತವಾಗಬಾರದು, ಅದು ವರ್ಷ ಪೂರ್ತಿ ನಡೀಬೇಕು. ಇದು ಒಂದು ಈ ಕಾರ್ಯಕ್ರಮ ಇವತ್ತೇನು ನಾವು ನಡೆಸ್ಕೊಡ್ತಾ ಇದ್ದೇವೆ, ಇದು ಜನರಲ್ಲಿ ಒಂದು ಅರಿವನ್ನ, ಜಾಗೃತಿಯನ್ನ ಪರಿಸರದ ಬಗ್ಗೆ ಮೂಡಿಸುವಂತ ಕಾರ್ಯಕ್ರಮ. ಯಾರು ಈ ಕಡೆಯಿಂದ ಕನ್ನಡದವರು ಬರ್ತಾ ಇದ್ದಾರೆ, ಡೋಂಟ್ ಹೆಸಿಟೇಟ್ ಇನ್ ಸ್ಪೀಕಿಂಗ್ ಇನ್ ಕನ್ನಡ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ದೇ ಹೆಸಿಟೇಟ್ ಇನ್ ಸ್ಪೀಕಿಂಗ್ ಇನ್ ಕನ್ನಡ ಇನ್ ಬಿಗರ್ ಪ್ಲೇಸಸ್, ಬಿಗರ್ ಪ್ಲಾಟ್ಫಾರ್ಮ್ಸ್ ಇನ್ಕ್ಲೂಡಿಂಗ್ ಹೈ ಕೋರ್ಟ್ಸ್ ಆರ್ ಲೋವರ್ ಕೋರ್ಟ್ಸ್ ಫಾರ್ ದಟ್ ಮ್ಯಾಟರ್. If you don't know English, be proud of Kannada and argue in Kannada. Why we should be ashamed of Kannada? So, I thank first of all Vigneshwar Shastri ji and Mr. Hegde and the other team of lawyers who have come to invite me for this wonderful occasion. The wonderful children who are sitting here, all of you must ನೀವೆಲ್ಲರೂ ಸಸಿ ಇಡಬೇಕು. ಬಿಕಾಸ್ ಎನ್ವೈರನ್ಮೆಂಟ್ ಯು ಸಿ, ನೀವೆಲ್ಲ ವಿಟ್ನೆಸ್ ಮಾಡಿದ್ದೀರ ಕೋವಿಡಲ್ಲಿ ಎಷ್ಟು ಕಷ್ಟಪಟ್ಟು ಎಲ್ಲರೂ ಮಾಸ್ಕ್ ಹಾಕೊಂಡು ಕೊಡ್ತಾ ಇದ್ವಿ ಅಂತ. ಸೊ ಅದರಿಂದ ವಿ ಸಿ ದ ರೀಸನ್ ಫಾರ್ ಆಕ್ಸಿಜನ್, ದ ರಿಕ್ವೈರ್ಮೆಂಟ್ ಆಫ್ ಆಕ್ಸಿಜನ್ ಆ್ಯಂಡ್ ಅದರ್ ಥಿಂಗ್ಸ್. ಇನ್ನೊಂದು ವಿಷಯ ಏನಂದರೆ ಇಲ್ಲಿ ದಿಸ್ ಪ್ಲಾಟ್ಫಾರ್ಮ್, ಇದರಲ್ಲಿ ವಿ ಹ್ಯಾವ್ ಲೀಗಲ್ ಜುಡಿಷಿಯರಿ, ದಿ ಲೀಗಲ್ ಫ್ರೆಟರ್ನಿಟಿ ಆಫ್ ಅಡ್ವೊಕೇಟ್ಸ್, ದಿ ಟೀಚರ್ಸ್, ದಿ ಸ್ಟೂಡೆಂಟ್ಸ್, ದಿ ಪಬ್ಲಿಕ್, the press, the media, the police,
the other department of the administration, bureaucrats, who are the part of the entire ecological system of the country and the world as well. So this is the best place to tell and speak about the requirement and protection of environment. ನೀರು ಇಟ್ಕೊಂಡು ಹೋಗಿ ವಾಕ್ ಮಾಡೋದೆಲ್ಲ ಇತ್ತು. 4 ಜನ ಸೇರಿ ಹೋಗಿ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಡಿಬೇಟ್ ಮಾಡ್ತಾ ಅಲ್ಲಿವರೆಗೆ ಹೋಗಿ ನೀರನ್ನ ಹಾಕಿ ಬನ್ನಿ. 4 ವರ್ಷ 4 ವರ್ಷ ಮಾಡ್ರಿ. ಆಮೇಲೆ ಒಂದು 5 ವರ್ಷ ಅವ್ರು ನಿಮ್ಮನ್ನು ಕಾಪಾಡ್ತಾರೆ. ಈ ಮ್ಯಾಂಗ್ರೋವ್ಸ್ ರೆಲೆವೆನ್ಸ್ ಏನಿದೆ, ಈಗ ಎಕ್ಸಿಸ್ಟಿಂಗ್ ಎಷ್ಟಿದೆ ಅದನ್ನ ಸಸ್ಟೈನ್ ಮಾಡಿ ರಿಟರ್ನ್ ಮಾಡ್ಕೊಳ್ಳಿ. ಫರ್ದರ್ ಎಕ್ಸ್ಟೆಂಡ್ ಮಾಡಕ್ಕೆ ಏನು ಮಾಡಿ. ವಾಟ್ ಇಸ್ ದ ರೆಲೆವೆನ್ಸ್ ಆಫ್ ಮ್ಯಾಂಗ್ರೋವ್ಸ್? ಅದು 4 ಟೈಮ್ಸ್ ಅನ್ನ ಬ್ಲೂ ಕಾರ್ಬನ್ ಅನ್ನ ರಿಟರ್ನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ. 4 ಟೈಮ್ಸ್ ದಟ್ ಆಫ್ ಅ ರೈನ್ ಫಾರೆಸ್ಟ್. ಕಾರ್ಬನ್ ಅಲ್ರಿ, ಕಾರ್ಬನ್ ಇಸ್ ಅ ಪೊಲ್ಯೂಷನ್. ಇಟ್ ರಿಟೈನ್ಸ್, ಇಟ್ ಅಬ್ಸಾರ್ಬ್ಸ್. ಸೊ ಮ್ಯಾಂಗ್ರೋವ್ಸ್ ಹ್ಯಾಸ್ ಗಾಟ್ ಅ ವೆರಿ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್. ಇದು ಕೋಸ್ಟಲ್ದಲ್ಲೆಲ್ಲ ಬಹಳ ರಿಲೆವೆಂಟ್ ಇದು. ಇಟ್ಸ್ ಅ ನ್ಯಾಚುರಲ್ ಬ್ಯಾರಿಯರ್. ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾರೆ. ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಂಕ್ಷನ್ ಇಸ್ ದ ಕಿಡ್ಸ್. ಐ ಡೋಂಟ್ ನೋ ನೀವು ಪ್ರಾಕ್ಟಿಕಲಿ ಪ್ಯಾಷನೇಟ್ ಆಗಿ ಬಂದಿದ್ರು, ನಿಮ್ಮೆಲ್ಲ ಮೇಸ್ಟ್ರುಗಳು ನಿಮ್ಮನ್ನು ಜಬರ್ದಸ್ತಿ ಕರ್ಕೊಂಡು ಬಂದಿದ್ರು ಗೊತ್ತಿಲ್ಲ. ಬಟ್ ಇಫ್ ಯು ಆರ್ ಏಬಲ್ ಟು ಸ್ಪೆಂಡ್ ಟೈಮ್ ಕ್ಲೋಸ್ ಟು ದ ನೇಚರ್, ಚಿಕ್ಕ ಮಕ್ಕಳು ಸಸಿನ ನಾಟಬೇಕು, ಅದನ್ನ ನೋಡ್ಕೋಬೇಕು ನೀವೆಲ್ಲ. ಐ ಹೋಪ್ ಆ್ಯಂಡ್ ಐ ಆಮ್ ಅಶ್ಯೂರ್ಡ್ ಬೈ ದಿ ಕನ್ಸರ್ನ್ ಆಫೀಸರ್ಸ್, ಮಕ್ಕಳನ್ನು ಇನ್ವಾಲ್ವ್ ಮಾಡಬೇಕು. ಬರೀ ಆನೆಗಳ ಮಾತ್ರ ಎನ್ವೈರ್ಮೆಂಟಲ್ ಇಂಜಿನಿಯರ್ ಆಗಬಾರ್ದು, ಚಿಕ್ಕ ಮಕ್ಕಳನ್ನ ಎನ್ವೈರ್ಮೆಂಟಲ್ ಇಂಜಿನಿಯರ್ ಆಗಬೇಕು. 100 ರಲ್ಲಿ 10 ಜನ ಆಗಿ. ನಿಮಗೆಲ್ಲ ಅನುಕೂಲ ಇದೆ, ಮಳೆ ಜಾಸ್ತಿ ಇದೆಯಲ್ಲ. ಈ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದ್ದಕ್ಕೆ ಆಭಾರಿಯಾಗಿದ್ದೇನೆ. ಇಟ್ ವಾಸ್ ಅ ಪ್ರಿವಿಲೇಜ್. ಅವರ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಹೊನ್ನಾವರ್ ವಾಸ್ ಗ್ರೇಟ್. ಇಟ್ ವಾಸ್ ಅ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅನಂತ ಹೆಗಡೆ ಅವರು ಹೊಸ ಡೈಮೆನ್ಷನ್ ಕೊಟ್ಟಿದ್ದಾರೆ ನಮಗೆ. 50,000 ನೋಡಿದರು. ಇನ್ನು 2 ವರ್ಷದಲ್ಲಿ ಅದನ್ನು 4 ಲಕ್ಷ ಮಾಡುವ ಒಂದು ಗುರಿಯನ್ನು ಹೊಂದಿದ್ದಾರೆ ಅವರು. ನಮ್ಮ ಕಡೆಯಿಂದ ನಾವೇನು 5 ಜನ ನ್ಯಾಯಮೂರ್ತಿಗಳು ಮಾಡಿದ್ದೇವಲ್ಲ, ಮತ್ತು ಉಪಲೋಕಾಯುಕ್ತರ ಕಡೆಯಿಂದ ನಾನು ಹೇಳ್ತೇನೆ, ನನಗೆ ಯಾವುದೇ ಸಂದೇಹ ಇಲ್ಲ, ಅವರಿಗೂ ಯಾವುದೇ ಸಂದೇಹ ಇಲ್ಲ, ಅವ್ರಿಗೆ ಗರಿಯನ್ನು ಗುರುತಾರೆ. ಮತ್ತೊಂದು ವಿಶೇಷ ಇದೆ. ವಿಘ್ನೇಶ್ವರ ಶಾಸ್ತ್ರಿ ಹೆಸರು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ನ್ಯಾಯವಾದಿಗಳಿದ್ದಾರೆ. ಎಂ.ಆರ್. ನಾಯ್ಕ ಇದ್ದಾರೆ, ಜಯಕುಮಾರ್ ಪಾಟೀಲ್ ಇದ್ದಾರೆ, ರವಿ ಅವರಿದ್ದಾರೆ, ನಾಗೇಂದ್ರ ನಾಯ್ಕ ಅವರಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಸಚಿನ್ ಸಾಹೇಬರು ವಿಘ್ನೇಶ್ವರ ಶಾಸ್ತ್ರಿ ಅವರ ಆಫೀಸ್ನಲ್ಲಿ ಕೆಲಸ ಮಾಡಿದವರಂತವರು. ನನಗೆ ಇಲ್ಲಿ ಬಂದ ನಂತರ ಗೊತ್ತಾಯಿತು, ಮಂಡ್ಯ ಜಿಲ್ಲೆಯವರು ಕೂಡ ಈ ಒಂದು ಅಭಿಯಾನದಲ್ಲಿ ತಿಳ್ಕೊಂಡಿದ್ದಾರೆ. ಈ ಫಾರೆಸ್ಟನ್ನು ಹೆಚ್ಚಿಗೆ ಮಾಡಬೇಕು ನಮ್ಮದು ಅಭಿಯಾನ. ನಾನು ಉತ್ತರ ಕನ್ನಡ ಒಂದು ಜಿಲ್ಲೆ ಒಂದೇ ಇದನ್ನು ಕೈಗೆತ್ತಿಕೊಂಡಿದೆ ಅಂತ ತಿಳ್ಕೊಂಡಿದ್ದೆ. ಖುಷಿ ಆಯಿತು. ಮಂಡ್ಯದವರು ಈ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಸಚಿನ್ ಸಾಹೇಬರು ವಿಘ್ನೇಶ್ವರ ಶಾಸ್ತ್ರಿ ಶಿಷ್ಯರು. ಶಿಷ್ಯ ಮಾಡಿದ ಕೆಲಸದಿಂದ ಗುರುಗಳು ಪ್ರೇರಣೆಂತರಾಗಿದ್ದಾರೆ.